ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸೀತೆಯ ಸಲುವಾಗಿ ದುಃಖಿಸಿದುದು ಎಂಬ 5ನೆಯ ಸರ್ಗಕ್ಕೆ ಸ್ವಾಗತ. ವಾನರ ಸೇನೆಯು ಸುಗ್ರೀವನ ನೇತೃತ್ವದಲ್ಲಿ ಸಮುದ್ರ ತೀರದವರೆಗೂ ಬಂದಿದೆ. ಇನ್ನು ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ಆಕ್ರಮಣ ಮಾಡುವುದೊಂದೇ ಬಾಕಿ ಉಳಿದಿದೆ. ಈ ಸಮಯದಲ್ಲಿ ಸಮುದ್ರವನ್ನು ದಾಟುವುದು ಹೇಗೆ ಎಂದು ಕುರಿತು ಶ್ರೀರಾಮನು ಚಿಂತಿತನಾಗಿರುವನು. ಸಾತು ನೀಲೇನ ವಿಧಿವತ್ಸ್ವ ರಕ್ಷಾ ಸುಸಮಾಹಿತ ಸಾಗರಸ್ಯೋತ್ತರೆ ತೀರೆ ಸಾಧುಸೇನಾ ನಿವೇಶಿತ. ದಂಡನಾಯಕನಾದ ನೀಲನಿಂದ ಸಮಗ್ರವಾಗಿ ರಕ್ಷಿಸಲ್ಪಡುತ್ತಿದ್ದ ಮತ್ತು ಚೆನ್ನಾಗಿ ರಕ್ಷಿಸಲ್ಪಟ್ಟಿದ್ದ ಆ ವಾನರ ಸೈನ್ಯವು ಸಮುದ್ರದ ಉತ್ತರ ತೀರದಲ್ಲಿ ಸುವ್ಯವಸ್ಥಿತವಾಗಿ ನೆಲೆಗೊಳಿಸಲ್ಪಟ್ಟಿತು. ವಾನರ ಶ್ರೇಷ್ಠರಾದ ಮೈಂದ ದ್ವಿವಿಧರಿಬ್ಬರು ಆ ಮಹಾ ಸೈನ್ಯದ ರಕ್ಷಣಾರ್ಥವಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಸುತ್ತಾಡುತ್ತಿದ್ದರು. ಸಮುದ್ರದ ದಡದಲ್ಲಿ ಸೈನ್ಯವನ್ನು ನೆಲೆಗೊಳಿಸಿದ ನಂತರ ಪಕ್ಕದಲ್ಲಿದ್ದ ಲಕ್ಷ್ಮಣನನ್ನು ನೋಡಿ ಶ್ರೀರಾಮನು ಹೇಳಿದನು, ಶೋಕಶ್ಚ ಕಿಲ ಕಾಲೇನ ಗಚ್ಚತಾ ಹ್ಯಪಗಚ್ಚತಿ ಮಮ ಚ ಪಶ್ಯತ ಕಾಂತಮನ್ಯ ಮಹನ್ಯ ಹನಿವರ್ಧತೆ. ಲಕ್ಷ್ಮಣ, ಸಾಮಾನ್ಯವಾಗಿ ಶೋಕವೆಂಬುದು ಕಾಲವು ಕಳೆದು ಹೋದಂತೆ ದೂರವಾಗುತ್ತದೆ. ಆದರೆ ಪತ್ನಿಯನ್ನು ನೋಡದಿರುವ ನನ್ನ ಶೋಕವಾದರೂ ದಿನ ದಿನಕ್ಕೂ ಹೆಚ್ಚುತ್ತಲೇ ಇದೆ. ನಮೇ ದುಃಖಂ ಪ್ರಿಯಾ ದೂರೇ ನಮೇ ದುಃಖಂ ಹೃತೇತಿವ ಏತದೇವಾನು ಶೋಚಾಮಿ ವಯೋಸ್ಯ ಕ್ಷತಿವರ್ತತೆ. ನನ್ನ ಪ್ರೇಯಸಿಯು ದೂರದಲ್ಲಿ ಇರುವಳೆಂದು ನಾನು ದುಃಖಪಡುತ್ತಿಲ್ಲ. ಅವಳು ಅಪಹೃತಳಾದಳೆಂದು ನನಗೆ ದುಃಖವಿಲ್ಲ. ಆದರೆ ಅವಳ ಮನಸ್ಸು ಬಹಳ ಬೇಗ ಕಳೆದು ಹೋಗುತ್ತಿರುವುದಕ್ಕಾಗಿ ನಾನು ದುಃಖಿಸುತ್ತೇನೆ. ವಾಹಿ ವಾತ ಯತಃ ಕಾಂತ ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ ತ್ವಯಿ ಮೇ ಗಾತ್ರ ಸಂಸ್ಪರ್ಶ ಚಂದ್ರೇ ದೃಷ್ಟಿ ಸಮಾಗಮಃ. ವಾಯುದೇವನೇ, ನನ್ನ ಪ್ರೇಯಸಿ ಇರುವೆಡೆಯಲ್ಲಿ ನೀನು ಬೀಸಿ ಅವಳನ್ನು ಸ್ಪರ್ಶಿಸಿ ಅನಂತರ ಅವಳ ಶರೀರ ಸುಗಂಧದೊಡನೆ ನನ್ನನ್ನು ಸ್ಪರ್ಶಿಸು. ಹಾಗೆ ನೀನು ನನ್ನ ಅಂಗಾಂಗಗಳನ್ನು ಸ್ಪರ್ಶಿಸಿದ್ದೇ ಆದರೆ ಅವಳ ಸ್ಪರ್ಶ ಸುಖವನ್ನು ಹೊಂದಿದಂತೆಯೇ ಆಗುತ್ತದೆ. ಚಂದ್ರನ ಮೂಲಕವಾಗಿ ನಮ್ಮಿಬ್ಬರ ದೃಷ್ಟಿ ಸಮಾಗಮವಾಗಲಿ. ಸೀತೆಯು ಚಂದ್ರನನ್ನು ನೋಡುತ್ತಾಳೆ, ನಾನು ನೋಡುತ್ತೇನೆ. ಇಬ್ಬರು ಬೇರೆ ಬೇರೆ ಸ್ಥಳಗಳಿಂದ ಒಬ್ಬನೇ ಚಂದ್ರನನ್ನು ನೋಡಿದರೆ ಪರಸ್ಪರರು ನೋಡಿದಂತೆಯೇ. ತನ್ಯೇ ದಹತಿ ಗಾತ್ರಾಣಿ ವಿಷಂ ಪೀತಮಿವಾಶಯೇ ಹಾ ನಾಥೇತಿ ಪ್ರಿಯಾಸಾಮಾಂ ಹ್ರಿಯಮಾಣ ಯದಬ್ರವೀತ್. ರಾವಣ ರಾಕ್ಷಸನು ನನ್ನ ಪ್ರೇಯಸಿಯನ್ನು ಸೆಳೆದುಕೊಂಡು ಹೋಗುತ್ತಿದ್ದಾಗ ಅವಳು ಹಾ ನಾಥ ಎಂದು ಕೂಗಿಕೊಂಡಳು. ಆ ಒಂದು ಮಾತು ಕುಡಿದ ನಂತರ ಹೊಟ್ಟೆಗೆ ಸೇರಿದ ವಿಷವು ಅಂಗಾಂಗಗಳೆಲ್ಲವನ್ನೂ ಸುಟ್ಟು ಹಾಕುವಂತೆ ನನ್ನನ್ನು ದಹಿಸುತ್ತಿದೆ. ತದ್ವಿಯೋಗೇಂದ ನಮತ ತಚ್ಚಿಂತ ವಿಪುಲಾರ್ಚಿಷ ರಾತ್ರಿಂ ದಿವಂ ಶರೀರಂ ಮೇ ದಹ್ಯತೆ ಮದನಾಗ್ನಿನ. ಮದನಾಗ್ನಿಗೆ ನನ್ನ ಪ್ರೇಯಸಿಯ ವಿಯೋಗವೆಂಬುದೇ ಕಟ್ಟಿಗೆಯಾಗಿದೆ. ಅವಳ ಸಲುವಾಗಿ ಮಾಡುತ್ತಿರುವ ಚಿಂತೆಯೇ ವಿಪುಲವಾದ ಜ್ವಾಲೆಯಾಗಿದೆ. ಅಂತಹ ವಿರಹಾಗ್ನಿಯು ನನ್ನ ಶರೀರವನ್ನು ಹಗಲು ರಾತ್ರಿ ಸುಟ್ಟು ಹಾಕುತ್ತಿದೆ. ಅವಗಾಹ್ಯಾರ್ಣವಂ ಸ್ವಪ್ಸ್ಯೆ ದ ಸೌಮಿತ್ರೇ ಭವತಾ ವಿನಾ ಕಥಂಚಿತ್ ಪ್ರಜ್ವಲ ಕಾಮಾ ನಮಾಂ ಸುಪ್ತಂ ಜಲೇ ದಹೇತ್. ಲಕ್ಷ್ಮಣ, ನೀನು ಇಲ್ಲಿಯೇ ಇರು. ನಾನು ನಿನ್ನನ್ನು ಇಲ್ಲಿಯೇ ಬಿಟ್ಟು ಸಮುದ್ರದಲ್ಲಿ ಮುಳುಗಿ ಅಲ್ಲಿಯಾದರೂ ಮಲಗುತ್ತೇನೆ. ಹೀಗೆ ಸಮುದ್ರದ ನೀರಿನಲ್ಲಿ ಮಲಗಿದ ಮೇಲಾದರೂ ಕಾಮಾಗ್ನಿಯು ನನ್ನನ್ನು ಸುಡದಿರಬಹುದು. ಬಹ್ವೇತತ್ ಕಾಮಯಾನಸ್ಯ ಶಕ್ಯಮೇತೇನ ಜೀವಿತುಂ ಯದಹಂ ಸಾಚ ವಾಮೋರು ರೇಖಾಂ ಧರಣಿಮಾಶ್ರಿತ. ನಾನು ಮತ್ತು ಸುಂದರಾಂಗಿಯಾದ ಸೀತೆಯು ಒಂದೇ ಭೂಮಿಯನ್ನು ಆಶ್ರಯಿಸಿದ್ದೇವೆ. ಅವಳು ಭೂಮಿಯ ಮೇಲೆ ಮಲಗಿ ಮೇಲಿದ್ದಾಳೆ, ನಾನು ಭೂಮಿಯ ಮೇಲಿದ್ದೇನೆ. ಪ್ರಿಯತಮೆಯನ್ನು ಸೇರಲು ಇಚ್ಛಿಸಿರುವ ನನಗೆ ಇದೇ ಒಂದು ದೊಡ್ಡ ವರವಾಗಿದೆ. ಇದರಿಂದಲೇ ನಾನು ಜೀವಿಸಿರಲು ಸಾಧ್ಯವಾಗಿದೆ. ಕೇದಾರಸ್ಯೇವ ಕೇದಾರ ಸೋದಕಸ್ಯ ನಿರೂದಕಃ ಉಪಸ್ನೇಹೇನ ಜೀವಾಮಿ ಜೀವಂತಿ ಎಚ್ರಣೋಮಿತಾಂ. ನೀರಿರುವ ಗದ್ದೆಯ ಸಂಪರ್ಕದಿಂದ ನೀರಿಲ್ಲದಿರುವ ಗದ್ದೆಯು ಒಣಗಿ ಹೋಗದಂತೆ
ನನ್ನ ಪ್ರೇಯಸಿಯು ಜೀವಂತಳಾಗಿರುವಳೆಂಬ ವಾರ್ತೆಯನ್ನು ಕೇಳುತ್ತಿರುವುದರಿಂದಲೇ ನಾನಿನ್ನೂ ಜೀವಿಸಿದ್ದೇನೆ. ಕದಾನು ಖಲು ಶುಶ್ರೋಣೀಂ ಶತಪತ್ರಾಯತೆ ಕ್ಷಣಾಂ ವಿಜಿತ್ಯ ಶತ್ರೂನ್ ದ್ರಕ್ಷ್ಯಾಮಿ ಸೀತಾಂ ಸ್ಫೀತಾಮಿವ ಶ್ರಿಯಂ. ಶತ್ರುಗಳನ್ನು ಜಯಿಸಿ ಸಮೃದ್ಧಶಾಲಿನಿಯಾಗಿರುವ ರಾಜಲಕ್ಷ್ಮಿಗೆ ಸಮಾನಳಾಗಿರುವ ಕಮಲಲೋಚನೆಯಾದ ಸುಮಧ್ಯಮೆಯಾದ ನನ್ನ ಸೀತೆಯನ್ನು ನಾನು ಯಾವಾಗ ನೋಡುವೆನು? ಕದಾಚಾರು ಸುದಂತೋಷ್ಟಂ ತಸ್ಯಾಃ ಪದ್ಮವಿಮಾನನಂ ಈಷದುನ್ನಾಮ್ಯ ಪಾಸ್ಯಾಮಿ ರಸಾಯನ ವಿಮಾತುರಃ. ಸುಂದರವಾದ ಹಲ್ಲುಗಳಿಂದಲೂ ತುಟಿಗಳಿಂದಲೂ ಕೂಡಿರುವ ಆಕೆಯ ಕಮಲದಂತಿರುವ ಮುಖವನ್ನು ಸ್ವಲ್ಪ ಮೇಲೆತ್ತಿ ರೋಗಿಯು ರಸಾಯನವನ್ನು ಪಾನ ಮಾಡುವಂತೆ ಅವಳ ಅಧರಾಮೃತವನ್ನು ಯಾವಾಗ ನಾನು ಪಾನ ಮಾಡುವೆನು? ತಸ್ಯಾಸ್ತು ಸಂಹತೌ ಪೀನೌ ಸ್ತನೌ ತಾಲ ಫಲೋಪಮೌ ಕದಾನು ಖಲು ಸೋತ್ಕಂಪೌ ಶ್ಲಿಷ್ಯಂತ್ಯ ಮಾಂ ಭಜಿಷ್ಯತಃ. ಅವಳನ್ನು ಆಲಂಗಿಸಿಕೊಳ್ಳುವ ಸೀತೆಯ ಪರಸ್ಪರವಾಗಿ ಸೇರಿಕೊಂಡಂತಿರುವ ತಾಲ ಫಲಗಳಂತೆ ದುಂಡಾಗಿಯೂ ಸ್ಥೂಲವಾಗಿಯೂ ಇರುವ ಸ್ತನಗಳು ಕಂಪನದೊಡನೆ ನನ್ನನ್ನು ಯಾವಾಗ ಸ್ಪರ್ಶಿಸುತ್ತವೆ? ಸಾನೂನಮಸಿತಾಪಾಂಗೆ ರಕ್ಷೋ ಮಧ್ಯಗತಾ ಸತಿ ಮನ್ನಾಥಹೀನೇವ ತ್ರಾತಾರಂ ನಾಧಿಗಚ್ಚತಿ. ಕಪ್ಪಾದ ಕಡೆಗಣ್ಣುಗಳಿಂದ ಕೂಡಿರುವ ನನ್ನನ್ನೇ ನಾಥನೆಂದು ಭಾವಿಸಿರುವ ರಾಕ್ಷಸರ ಮಧ್ಯದಲ್ಲಿರುವ ಸೀತಾದೇವಿಯು ಅನಾಥಳೋ ಎಂಬಂತೆ ಇಂದು ರಕ್ಷಕರೇ ಇಲ್ಲದವಳಾಗಿದ್ದಾಳೆ. ಕಥಂ ಜನಕರಾಜಸ್ಯ ದುಹಿತಾ ಸಾ ಮಮ ಪ್ರಿಯ ರಾಕ್ಷಸಿ ಮಧ್ಯಗಾಶೇತೆ ಸ್ನುಷಾ ದಶರಥಸ್ಯ ಚ. ಜನಕರಾಜನ ಮಗಳಾಗಿರುವ ನನ್ನ ಪ್ರೇಯಸಿಯಾಗಿರುವ ದಶರಥ ರಾಜನ ಸೊಸೆಯಾಗಿರುವ ಆ ಸೀತೆಯೆಂದು ರಾಕ್ಷಸಿಯರ ಮಧ್ಯದಲ್ಲಿ ಹೇಗೆ ಮಲಗಿದ್ದಾಳೆ? ಕದಾ ವಿಕ್ಷೋಭ್ಯ ರಕ್ಷಾಂಸಿ ಸಾ ವಿಧೂಯೋತ್ಪತಿತಶ್ಯತಿ ವಿಧೂಯ ಜಲದಾನ್ ನೀಲಾನ್ ಶಶಿರೇಖಾ ಶರತ್ಸ್ವಿವ. ದುರ್ದರ್ಶರಾದ ರಾಕ್ಷಸರನ್ನು ನನ್ನ ಮೂಲಕವಾಗಿ ನಿರ್ಮೂಲನಗೊಳಿಸಿ ಶರತ್ಕಾಲದಲ್ಲಿ ನೀಲ ಮೇಘಗಳನ್ನು ದೂರೀಕರಿಸಿ ಹೊರಬರುವ ಚಂದ್ರರೇಖೆಯಂತೆ ನನ್ನ ಸೀತೆಯು ಯಾವಾಗ ಬಂಧನದಿಂದ ಹೊರಬರುತ್ತಾಳೆ? ಸ್ವಭಾವ ತನುಕಾನೂನಂ ಶೋಕೇನಾಶನೇನ ಚ ಭೂಯಸ್ತನುತರಾತ್ ಸೀತಾ ದೇಶಕಾಲ ವಿಪರ್ಯಯಾತ್. ಸ್ವಾಭಾವಿಕವಾಗಿಯೇ ಸೀತೆಯು ತೆಳುವಾದ ಶರೀರವುಳ್ಳವಳು. ಹೀಗಲಾದರೂ ದೇಶ ಕಾಲಗಳ ವೈಪರೀತ್ಯದಿಂದಾಗಿ ಶೋಕದಿಂದಲೂ ಉಪವಾಸದಿಂದಲೂ ಅತ್ಯಂತ ಕೃಶಳಾಗಿ ಬಿಟ್ಟಿರುವಳು. ಕದಾನು ಸಾಕ್ಷಸೇಂದ್ರಸ್ಯ ನಿಧಾಯೋರಸಿ ಸಾಯಕ ಸೀತಾಂ ಪ್ರತ್ಯಾಹರಿಷ್ಯಾಮಿ ಶೋಕಮುತ್ಸೃಜ್ಯ ಮಾನಸಂ. ರಾಕ್ಷಸೇಂದ್ರನಾದ ರಾವಣನ ವಕ್ಷಸ್ಥಳದಲ್ಲಿ ಬಾಣಗಳನ್ನು ಪ್ರಯೋಗಿಸಿ ಅವನನ್ನು ಸಂಹರಿಸಿ ಮಾನಸಿಕವಾಗಿ ನನಗುಂಟಾಗಿರುವ ಶೋಕವನ್ನು ದೂರೀಕರಿಸಿ ಸೀತೆಯನ್ನು ಯಾವಾಗ ಕರೆತರುವೆನು? ಕದಾನು ಖಲು ಮಾಂ ಸಾಧ್ವಿ ಸೀತಾ ಸುರಸುತೋಪಮ ಸೋತ್ಕಂಠ ಕಂಠಮಾಲಂಭ್ಯ ಮೋಕ್ಷತ್ಯಾನಂದಜಂ ಪಯಃ. ದೇವಕನ್ಯೆಗೆ ಅನುರೂಪಳಾಗಿರುವ ಸಾಧ್ವಿಯಾದ ನನ್ನ ಸೀತೆಯು ತವಕದಿಂದ ನನ್ನ ಕಂಠವನ್ನು ಆಲಂಗಿಸಿಕೊಂಡು ಆನಂದಾಶ್ರುವನ್ನು ಯಾವಾಗ ಸುರಿಸುವಳು? ಕದಾ ಶೋಕಮಿಮಂ ಘೋರಂ ಮೈಥಿಲಿ ವಿಪ್ರಯೋಗಜಂ ಸಹಸಾ ವಿಪ್ರಮೋಕ್ಷ್ಯಾಮಿ ವಾಸ ಶುಕ್ಲೇ ತರಂ ಯಥಾ. ಮೈಥಿಲಿಯ ವಿಯೋಗದಿಂದ ಉಂಟಾಗಿರುವ ಘೋರವಾದ ಈ ಶೋಕವನ್ನು ಮಲಿನ ವಸ್ತ್ರವನ್ನು ಪರಿತ್ಯಜಿಸುವಂತೆ ಯಾವಾಗ ನಾನು ಪರಿತ್ಯಜಿಸುವೆನು? ಬುದ್ಧಿವಂತನಾದ ಶ್ರೀರಾಮನು ಹೀಗೆ ವಿಲಪಿಸುತ್ತಿದ್ದಂತೆಯೇ ಹಗಲು ಕಳೆದು ಮಂದ ರಶ್ಮಿಯಾದ ಸೂರ್ಯನು ಅಸ್ತಾಚಲವನ್ನು ಸೇರಿದನು. ಎಷ್ಟೇ ಬುದ್ಧಿವಂತನಾದರೂ ಕೂಡ ತನ್ನ ಸಹಚರಿಯಾದ ತನ್ನ ಸಂಗಾತಿಯಾದ ಪತ್ನಿಯನ್ನು ಕಳೆದುಕೊಂಡು ಆಕೆ ದೂರದಲ್ಲಿ ಯಾರೋ ರಾಕ್ಷಸರ ಭಯದಲ್ಲಿ ನಡುಗುತ್ತಿರುವಾಗ ಪತಿಯಾಗಿ ಪ್ರಿಯತಮನಾಗಿ ಶ್ರೀರಾಮನು ಆನಂದದಿಂದಿರಲು ಹೇಗೆ ಸಾಧ್ಯ? ವಾಸ್ತವದಲ್ಲಿ ರಾಮ ಸೀತೆಯರು ನಮ್ಮೊಳಗೆ ನಡೆಯುತ್ತಿರುವ ಮನಸ್ಸಿನ ವಿಕಲ್ಪಗಳನ್ನೇ ತೋರಿಸುತ್ತಿರುವರು. ಕಮಲ ನೇತ್ರೆಯಾದ ಸೀತಾದೇವಿಯನ್ನು ಸ್ಮರಿಸುತ್ತಾ ಶ್ರೀರಾಮನು ಶೋಕಾಭಿಭೂತನಾಗಿದ್ದನು. ಆ ಸಮಯದಲ್ಲಿ ಲಕ್ಷ್ಮಣನಿಂದ ಸಮಾಧಾನಗೊಳಿಸಲ್ಪಟ್ಟ ಅವನು ಸಂಧ್ಯಾ ಕಾರ್ಯವನ್ನು ಮಾಡಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ
ಯುದ್ಧಕಾಂಡದಲ್ಲಿ 5ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.